ಎಸ್, ಇನ್ನು ಡಾಕ್ಟರ್, ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಹೋಮಿಯೋಪತಿಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಆ ಚಿಕಿತ್ಸೆ ಕುರಿತಾಗಿ ತಿಳಿಸ್ಕೊಡೋದಾದ್ರೆ ನೋಡಿ, ಈ ಒಂದು ಆರ್ಥರೈಟಿಸ್ನ ನಾವು 3 ಸ್ಟೇಜಸ್ಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಫಸ್ಟ್ ಸ್ಟೇಜ್ ಅಂತ ಹೇಳಿದಾಗ ಈ ಒಂದು ಸಮಸ್ಯೆ ಶುರುವಾಗಿ 6 ತಿಂಗಳಕ್ಕಿಂತ ಕಡಿಮೆ ಸಮಯದಲ್ಲಿದ್ದಾಗ ಇದಕ್ಕೆ ನಾವು ಫಸ್ಟ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಅದಾದ ನಂತರ 6 ಮಂತ್ಸ್ಗಿಂತ 2 ವರ್ಷ ಇರಬಹುದು, 4 ವರ್ಷ ಇರಬಹುದು, ಡಿಫಾರ್ಮಿಟಿ ಆಗಿರಲಿಲ್ಲ ಅಂದರೆ ಕೈಕಾಲು ಬೆರಳು ಇರಬಹುದು ಅಥವಾ ಯಾವುದೇ ಒಂದು ಎಫೆಕ್ಟೆಡ್ ಜಾಯಿಂಟಲ್ಲಿ ಡಿಫಾರ್ಮಿಟಿ ಅಂದರೆ ಅದರ ಪೊಸಿಷನ್ ಚೇಂಜ್ ಆಗಿಲ್ಲ ಅಂದರೆ ಅದಕ್ಕೆ ನಾವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಥರ್ಡ್ ಸ್ಟೇಜ್ ಅಂತ ಹೇಳಿದಾಗ ಅಲ್ಲಿ ಡಿಫಾರ್ಮಿಟಿ ಸೆಟ್ಟಿನ್ ಆಗಿರುತ್ತೆ, ಕೈಕಾಲು ಬೆರಳು ಒಂಥರ ಅದರ ಪೊಸಿಷನ್ ಚೇಂಜ್ ಆಗಿರಬಹುದು, ಅದರ ಜೊತೆ ನಾವು ನೋಡ್ತೀರಿ ಬೇರೆ ಕಾಂಪ್ಲಿಕೇಶನ್ಸ್ ಆಗಿರಬಹುದು. ಇದ್ದಿದ್ದಾಗ ಇದಕ್ಕೆ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಈ ಫಸ್ಟ್ ಸ್ಟೇಜಲ್ಲಿದ್ದಾಗ ನಾವು ಅನಲೈಸ್ ಮಾಡ್ತೀರಿ, ಇನಿಷಿಯಲಿ ನಾವು ನೋಡ್ತೀರಿ ಬರೀ ಎಕ್ಸಸೈಸ್ನ ನಾವು ಅಡ್ವೈಸ್ ಮಾಡ್ತೀರಿ, ಡಯಟ್ನ ಅಡ್ವೈಸ್ ಮಾಡ್ತೀರಿ, ಅದಲ್ಲೇ ಈ ಒಂದು ಸಮಸ್ಯೆ ಸರಿ ಆಗ್ತಾ ಹೋಗುತ್ತೆ. ಸರ್ಟನ್ ಇಂಡಿವಿಜುವಲ್ಸಲ್ಲಿ ಒಂದು ವೇಳೆ ಈ ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿ ಅದಕ್ಕೆ ಸರಿ ಹೋಗ್ತಾ ಇಲ್ಲ ಅಥವಾ ಕಡಿಮೆ ಆಗ್ತಿದೆ ಮತ್ತು ರಿಲ್ಯಾಪ್ಸ್ ಆಗ್ತಿದ್ದಾಗ ಆಗ ಸರ್ಟನ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಸೊ ಇದನ್ನು ಫಸ್ಟ್ ಸ್ಟೇಜಲ್ಲಿ ಈ ಥರದ ಒಂದು ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜಲ್ಲಿ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ನ ನಾವು ಕೊಡಬೇಕಾಗತ್ತೆ. ಸೊ ನಾವು ಯಾವ ಥರದ ಒಂದು ಚಿಕಿತ್ಸೆ ಕೊಡ್ತೀರಂದರೆ, ಈಗ 10 ಜನ ಆರ್ಥರೈಟಿಸ್ ಸಂಧಿವಾತ ಪೇಷಂಟ್ಸ್ ಇದ್ದರೆ ಈಗ ಈ 10 ಜನದಲ್ಲಿ ಯಾವ ಕಾರಣದಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ, ಅವರ ಬಾಡಿ ವೆಯ್ಟ್ ಏನಿದೆ, ಅವರ ಹೈಟ್ ಏನಿದೆ, ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಈ ಥರದ ಒಂದು ತೊಂದರೆ ಇದೆಯಾ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಈ ಒಂದು ಸಮಸ್ಯೆ ಎಷ್ಟು ಮಟ್ಟಿಗೆ ಇವರಿಗೆ ತೊಂದರೆ ಕೊಡ್ತಾ ಇದೆ, ಇವರ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಸಿನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀರಿ. ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವು ನಮ್ಮ ದೇಹಕ್ಕೆ ಅಡ್ಮಿನಿಸ್ಟರ್ ಮಾಡ್ತಾ ಹೋದಾಗ ಇದು ನಮ್ಮ ದೇಹದಲ್ಲಿ ಏನು ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಒಂದು ಇಂಬ್ಯಾಲೆನ್ಸ್ನ ಸರಿ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮಂಡಿ ನೋವು ಬರುತ್ತೆ ಅಂತ ನಾನು ಹೇಳಿದೆ. ಸೊ ಈಗ ಮಂಡಿ ಮಧ್ಯದಲ್ಲಿ ನಾವು ನೋಡ್ತೀರಿ ಆ ಒಂದು ಕಾರ್ಟಿಲೇಜ್ ಅಥವಾ ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೋ ಆ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ, ಆ ಕಾರ್ಟಿಲೇಜ್ ಥಿನ್ ಔಟ್ ಆಗ್ತಾ ಇರುತ್ತೆ. ಇದಕ್ಕೆ ಮಂಡಿ ನೋವು ಬರ್ತಾ ಇರೋದು. ಸೊ ನಾವು ಔಷಧಿ ಕೊಡೋದ್ರಿಂದ ಇದೇನಾಗುತ್ತೆ ಅಂದರೆ ಈ ಕಾರ್ಟಿಲೇಜ್ ಏನು ಥಿನ್ ಔಟ್ ಆಗ್ತಿದೆಯೋ ಆ ಕಾರ್ಟಿಲೇಜ್ನ ರೀಜನರೇಟ್ ಮಾಡೋದಕ್ಕೆ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಅದರ ಜೊತೆ ಆ ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.